ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮಗೆ ಇವತ್ತು ಇಲ್ಲಿ ಫಾರಂ ಕೋಳಿ ಸುಕ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಕುಕ್ಕರಿಗೆ ಕಟ್ ಮಾಡಿರೋಂತಹ ಫಾರಂ ಕೋಳಿ ಪೀಸಸ್ನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಹಸಿ ವಾಸನೆ ಹೋಗ್ತಾ ಹೋಗ್ತಾ ಅದರಲ್ಲಿ ಸಹ ಇರೋ ನೀರಿನಂಶ ಕೂಡ ಬಿಟ್ಕೊಳ್ಳುತ್ತೆ. ಆ ನೀರಿನಂಶ ಬಿಟ್ಕೋತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನ ತೊಗೊಂಡು ಹಾಕ್ಕೊಳ್ಳಿ. ಹಳ್ಳುಪ್ಪೆಲ್ಲ ಹಾಕ್ಕೊಂಡು ಅದನ್ನು ಕರಿಗೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 1 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದರ ಹಸಿ ಸ್ಮೆಲ್ ಹೋಗೋವರೆಗೂ. ಮಸಾಲ ನೋಡ್ಕೊಂಡು ಬರೋಣ ಬನ್ನಿ. 2-3 ಈರುಳ್ಳಿ, ಸಾಂಬಾರು ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಅದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ಮಾಡ್ಕೊಂಡು ಇದರೊಳಗಡೆ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಆ ಕುಕ್ಕರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಆ ಕುಕ್ಕರಲ್ಲೇ ಅದು ಏನು ಮಸಾಲೆ ಇದೆ ಅದೆಲ್ಲ ಸ್ವಲ್ಪ ಕುದಿ ಬರಬೇಕು. ಕುದಿ ಬರ್ತಾ ಇದ್ದಂಗೆ ನಾನಿಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 5-7 ವಿಷಲ್ನ ಓಡಿಸ್ಕೊಳ್ಳಿ. ಕುಕ್ಕರು ಕೂಲ್ ಆಗ್ತಾ ಇದ್ದಂಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, 2 ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಆ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಅದೇನಾದ್ರು ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಕೈ ಬರೋ ಚಾನ್ಸಸ್ ಇರುತ್ತೆ. ಮೆಂತ್ಯ ಸೊಪ್ಪನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಆ ಟೊಮೊಟೊದು ಸಹ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾನು 2 ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಈ ಗರಂ ಮಸಾಲ ಅದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಗರಂ ಮಸಾಲ ಹಾಕ್ಕೊಂಡು ಅದ್ರ ಜೊತೆ ನಾನು ಕರಿಬೇವು ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇದೆಲ್ಲ ಆದಮೇಲೆ 1 ಸ್ಪೂನ್ ಖಾರ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ನೀವು ಹಾಕ್ಕೋಬೋದು. ಮತ್ತು ನಾನಿಲ್ಲಿ 2 ಸ್ಪೂನ್ ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸಾಂಬಾರಿಗೆ ಅಂತ ರುಬ್ಬಿಟ್ಕೊಂಡಿರೋ ಮಸಾಲದಲ್ಲಿ 3 ಸ್ಪೂನ್ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಆಗೋ ಮಸಾಲದಲ್ಲಿ ಏನು ಹಸಿ ವಾಸನೆ ಎಲ್ಲ ಇರುತ್ತೆ ಅದೆಲ್ಲ ಈಗ ಈ ಟೈಮಲ್ಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆದಮೇಲೆ ಕೂಲಾಗೋಕ್ಕೆ ಇಟ್ಟಿರುವಂತಹ ಫಾರಂ ಕೋಳಿ ಪೀಸಸ್ನ ಹಾಕೋತಾ ಇದ್ದೀನಿ. ಈ ಪೀಸಸ್ನೆಲ್ಲ ಹಾಕೊಂಡಾದ್ಮೇಲೆ ಮಸಾಲ ಜೊತೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಕುಕ್ಕರಲ್ಲಿ ಏನು ವಿಶಿಲ್ ಓಡಿಸಿದ್ವಿ ಅದ್ರ ಜೊತೆ ಇರೋದ ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ನೀರನ್ನ ಆ್ಯಡ್ ಮಾಡೋದ್ರಿಂದ ಇದಕ್ಕೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈ ಗ್ರೇವಿಗೆ ನಾವು ಹಳ್ಳಿ ಶೈಲಿಯಲ್ಲಿ ಮಾಡ್ತಿರೋ ಸುಕ್ಕ ಆಗಿರೋದ್ರಿಂದ ಬೇಯಿಸಿರೋ ಅವರೆಕಾಳು 2-3 ಆಳುಗೆಡ್ಡೆ ಬೇಯಿಸಿರೋದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಅದನ್ನು ಸಹ ಹಾಕ್ಕೊಂಡು ಈ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದ್ಸರಿ ಟೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಫೈನಲ್ ಟಚ್ಚಿಗೆ ಪುದೀನ ಮತ್ತು ಸಾಂಬಾರು ಸೊಪ್ಪು ಎರಡೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕ್ಕೊಳ್ಳಿ. ಪುದೀನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಅದು. ಮತ್ತು ನೋಡಿ, ಫೈನಲಿಗೆ ಹಳ್ಳಿ ಶೈಲಿಯ ಫಾರಂ ಕೋಳಿ ಹುರ್ಬಾಡು ರೆಡಿಯಾಗಿದೆ. ನಾವು ಕಾಮನ್ನಾಗಿ ಕರೆಯುವಂಥದ್ದು ಫಾರಂ ಕೋಳಿ ಸುಕ್ಕ. ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ನಿಮ್ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ.